ಬರೋಬ್ಬರಿ 70 ವರ್ಷ ಸಣ್ಣ ಪುಟ್ಟದಲ್ಲಿ 70 ವರ್ಷ ನಿರಂತರವಾಗಿ ಗಾಯನವನ್ನೇ ತಮ್ಮ ಉಸಿರಾಗಿಸಿ ಬದುಕಿದಂಥ ಜೀವ ಆಶಾ ಭೋಸ್ಲೆ ಇವತ್ತು ಅಂತಿಮ ವಿದಾಯವನ್ನು ಅವರಿಗೆ ನೀಡಲಾಗಿದೆ. ಇಹಲೋಕ ತ್ಯಜಿಸಿದ ಗಂಧರ್ವ ಗಾಯಕಿ ಗಾನ ಕೋಗಿಲೆ ಆಶಾ ಭೋಸ್ಲೆಗೆ ಅಂತಿಮ ವಿದಾಯ. ಹಿರಿಯ ಚೇತನದ ಅಂತಿಮ ದರ್ಶನ ಪಡೆದ ಗಣ್ಯರು. ಸಂಗೀತ ಕ್ಷೇತ್ರ ಅಂದ್ರೆ ಅದು ಶಾರದೆಯ ತವರು. ಕೆಲವರು ಮಾತ್ರ ಶಾರದೆಯ ದರ್ಶನ ಪಡಿತಾರೆ. ಆದ್ರೆ ಬೆರಳೆಣಿಕೆ ಸಾಧಕರನ್ನ ಮಾತ್ರ ದೇವಿ ಎತ್ತಿಕೊಂಡು ತನ್ನ ಮಡಿಲಲ್ಲಿ ಕೂರಿಸಿಕೊಳ್ತಾಳೆ ಎಂಬ ಮಾತು ಶತಮಾನದಿಂದ ಚಾಲ್ತಿಯಲ್ಲಿದೆ. ಹಾಗೇ ಶಾರದೆ ಅಪ್ಪಿಕೊಂಡು ಎತ್ತಿಕೊಂಡು ಮಡಿಲಲ್ಲಿ ಕೂರಿಸಿಕೊಂಡ ಸಂಗೀತ ಕ್ಷೇತ್ರದ ಸಾಧಕಿ ಆಶಾ ಭೋಸ್ಲೆ ಅಂದ್ರೆ ಅತಿಶೋಕ್ತಿಯಲ್ಲ. ಈಗ ಶಾರದೆಯ ಸುಪುತ್ರಿ ತನ್ನ ಗಾಯನ ಯಾನವನ್ನ ಮುಗಿಸಿ ಇಹಲೋಕ ತ್ಯಜಿಸಿದ್ದಾರೆ. ಆಶಾ ಭೋಸ್ಲೆ ನಮ್ಮೆಲ್ಲರನ್ನ ಅಗಲಿದ್ದಾರೆ. ನಿನ್ನೆ ಮಧ್ಯಾಹ್ನ 12ರ ಸುಮಾರಿಗೆ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಆಶಾ ಭೋಸ್ಲೆ ಅವರ ಅಂತಿಮ ದರ್ಶನಕ್ಕೆ ಇಂದು ಬೆಳಗ್ಗೆಯಿಂದ ಮುಂಬೈನ ಸೇನಾಪತಿ ಬಾಪಾಟ್ ಮಾರ್ಗದಲ್ಲಿರುವ ಕಾಸಾ ಗ್ರ್ಯಾಂಡ್ ಟವರ್ ಎಂಬಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಹಲವಾರು ಗಣ್ಯರು ಬಂದು ಅಗಲಿದ ಮಹಾಚೇತನದ ದರ್ಶನ ಪಡೆದ್ರು. ಟಬು ಎ.ಆರ್. ರೆಹಮಾನ್ರಿಂದ ಅಂತಿಮ ದರ್ಶನ. ಅಗಲಿದ ಚೇತನ ಕಂಡು ಕಣ್ಣೀರಿಟ್ಟ ಸಚಿನ್ ದಂಪತಿ. ಇನ್ನು ಆಶಾ ಭೋಸ್ಲೆ ಅಂತಿಮ ದರ್ಶನಕ್ಕೆ ಬಾಲಿವುಡ್ ಸೇರಿದಂತೆ ಅನೇಕ ಗಣ್ಯರು ಬಂದಿದ್ರು. ನಟಿ ಟಬು, ಎ.ಆರ್. ರೆಹಮಾನ್, ನಟ ಅಮೀರ್ ಖಾನ್, ಗಾಯಕಿ ಉಷಾ ಉತ್ತಪ್ಪ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಬಂದು ಹಿರಿಯ ಚೇತನಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು. ಇನ್ನು ಕ್ರಿಕೆಟ್ ದಿಗ್ಗಜ ಸಚಿನ್ ಹಾಗೂ ಅವರ ಪತ್ನಿ ಅಂಜಲಿ ತೆಂಡೂಲ್ಕರ್ ಆಶಾ ಭೋಸ್ಲೆ ಅವರ ಅಂತಿಮ ದರ್ಶನ ಪಡೆದ್ರು. ಈ ವೇಳೆ ಅಂಜಲಿ ತೆಂಡೂಲ್ಕರ್ ಬಿಕ್ಕಿ ಬಿಕ್ಕಿ ಅತ್ರೆ ಮತ್ತೊಂದು ಕಡೆ ಸಚಿನ್ ಕಣ್ಣಂಚು ಕೂಡ ತೇವಗೊಂಡಿತ್ತು. ಆಶಾ ಭೋಸ್ಲೆ ಅವರ ಮುದ್ದಿನ ಮೊಮ್ಮಗಳು ಜಾನಿಯಾ ಭೋಸ್ಲೆ ಅಜ್ಜಿಯನ್ನ ಕಳೆದುಕೊಂಡ ದುಃಖದಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ರು. ಆಶಾಜಿ ಅಂತಿಮ ದರ್ಶನಕ್ಕೆ ಬಂದ ನಟಿ ಟಬು ಜಾನಿಯಾಳನ್ನ ಅಪ್ಪಿ ಸಂತೈಸಿದ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಆಶಾ ಭೋಸ್ಲೆ ಅವರಿಗೆ ಅಂತಿಮ ವಿದಾಯ ಹೇಳಲಾಯಿತು. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್, ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕೂಡ ಅಂತಿಮ ಗೌರವ ಸಲ್ಲಿಸಿದ್ರು. ಭಾರತದಲ್ಲಿ ಗಂಧರ್ವ ಗಾಯಕಿಯೊಬ್ಬರ ಯುಗಾಂತ್ಯವಾಗಿದೆ. ಸಾವಿರ ಹಾಡುಗಾರರು ಮತ್ತೆ ಸಿನಿಮಾ ರಂಗದಲ್ಲಿ ನಾವು ಕಾಣಬಹುದು, ನೋಡಬಹುದು, ಕೇಳಬಹುದು. ಆದರೆ ಆಶಾ ಭೋಸ್ಲೆ ಎಂಬ ಮಾದಕ ಮಾಧುರ್ಯವೆತ್ತ ಧ್ವನಿಯನ್ನು ಪ್ರಪಂಚ ಕೇಳೋದು ಬಹುತೇಕ ಸಂಶಯವೇ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.